ಈಶ್ವರಪ್ಪನವರೇ, ಗೊಂದಲಗಳ ಬಗ್ಗೆ ಮಾತನಾಡಿದ್ರಿ. ಹೌದು, ಗೊಂದಲ ಇರೋದು ನಿಜ ಅಂದ್ರಿ. ಗೊಂದಲ ಬಗೆಹರಿಸ್ಕೊಳ್ತೀವಿ ಅಂದ್ರಿ. ಬಹುಶಃ ಗೊಂದಲ ಅನ್ನೋದು ಕೇವಲ ಹಿಂದ ಸಂಘಟನೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಸೀಮಿತ ಆಗಿಲ್ಲ. ನೀವೇ ಸ್ಪಷ್ಟವಾಗಿ ಹೇಳಿದ ಹಾಗೆ ಪದಾಧಿಕಾರಿಗಳ ನೇಮಕದಲ್ಲಿ ನಿಮಗೆ ತೀವ್ರವಾದ ಅಸಮಾಧಾನ ಆಯಿತು. ಅಲ್ಲಿಂದಲೇ ಗೊಂದಲದ ಆರಂಭ ಆಯಿತು. ಇವತ್ತಿಗೂ ಅದರ ಬಗ್ಗೆ ಅಸಮಾಧಾನ ನಿಮ್ಮಲ್ಲಿ ಒಂದಷ್ಟು ಉಳಿದಿದೆ. ಹಾಗೂ ಎಲ್ಲೋ ಒಂದು ಕಡೆ ಸಹಜವಾಗಿ ಚರ್ಚೆಗೆ ಗ್ರಾಸ ಆಗಿದ್ದು ಆ ಅಸಮಾಧಾನವೇ ಹಿಂದ ಸಂಘಟನೆಯ ಉದ್ಭವಕ್ಕೂ ಕಾರಣ ಆಯಿತು ಅನ್ನುವಂಥದ್ದು ನಿಮ್ಮ ಉತ್ತರ. ಪದಾಧಿಕಾರಿಗಳ ನೇಮಕದಲ್ಲಿ ಆಗಿರೋಂಥ ಗೊಂದಲ ಇನ್ನೂ ಉಳಿದಿದೆ. ಎಸ್, ರಾಜ್ಯದಲ್ಲಿ ರಾಜ್ಯ ಪದಾಧಿಕಾರಿಗಳನ್ನ ಯಾರನ್ನೂ ಕೇಳದೆ ಚರ್ಚೆ ಮಾಡಿದ್ವಿ, ಅನೌನ್ಸ್ ಮಾಡಿದ್ರು ಅಂತ ನೋವು ಅನೇಕ ಕಾರ್ಯಕರ್ತರು 10 ವರ್ಷ 20 ವರ್ಷದ ಕೆಲಸ ಮಾಡ್ಕೊಂಬಂದವ್ರಿಗಿದೆ. ಕೂತ್ಕೋತೀವಿ, ಚರ್ಚೆ ಮಾಡ್ತೀವಿ. ಯಾವ ಕಾರ್ಯಕರ್ತರು ಅನೇಕ ವರ್ಷದಿಂದ ಕೆಲಸ ಮಾಡಿದ್ದಾರೆ, ಅವರು ಇನ್ನೂ ಒಳಗಡೆ ಬರೋಕ್ಕಾಗಿಲ್ಲ, ಸಂಘಟನೆ ಬರೋಕ್ಕಾಗಿಲ್ಲ, ರಾಜ್ಯದ ಕಾರ್ಯಕಾರಿ ಸಮಿತಿ ಸಭೆಗೆ ಬರೋಕ್ಕಾಗಲ್ಲ, ಅವ್ರನ್ನಷ್ಟು ಸಂಘಟನೆ ಬಳಸ್ಕೋಬೇಕು. ನಾವು ಒಟ್ಟಿಗೆ ಕೂತ್ಕೊಳ್ತೀವಿ, ಚರ್ಚೆ ಮಾಡ್ತೀವಿ, ಬಗೆಹರಿಸ್ಕೋತೀವಿ. ಬಿ ಜೆ ಪಿಯ ಶಿವಮೊಗ್ಗದ ಜಿಲ್ಲಾಧ್ಯಕ್ಷರನ್ನಾಗಿ ರುದ್ರೇಗೌಡರನ್ನ ನೇಮಕ ಮಾಡಿದ್ದು ಈಶ್ವರಪ್ಪನವರಿಗೆ ಅಸಮಾಧಾನ ಆಗಿದೆ. ನೋಡಿ, ರುದ್ರೇಗೌಡರು ವೈಯಕ್ತಿಕ ಪ್ರಶ್ನೆ ಅಲ್ಲೇ ಅಲ್ಲ. ಇಲ್ಲಿ ಪ್ರಶ್ನೆ ಬಂದಿರೋದು ನಾ ಹೇಳಿದೆ, ರಾಜ್ಯದಲ್ಲಿರೋಂಥ 10 ವರ್ಷ 20 ವರ್ಷ 30 ವರ್ಷ ಕೆಲಸ ಮಾಡಿರೋಂಥ ಕಾರ್ಯಕರ್ತರಿಗೆ ಅಸಮಾಧಾನ ಇದೆ. ಪದಾಧಿಕಾರಿಗಳ ನೇಮಕದ ಸಂಬಂಧ ಅಸಮಾಧಾನ ಇದೆ ಅಂದ್ರಲ್ಲ, ಈಗೆಲ್ಲ ಬಗೆಹರಿದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಿ. ಹಾಗಾದರೆ ಈಗ ಅವತ್ತು ನೀವು ಒಂದು ಸಭೆಯನ್ನು ಕೂಡ ಮಾಡಿದ್ರಿ ಜಗನ್ನಾಥ ಭವನದಲ್ಲೇ. ಏನು ರಾಜ್ಯಾದ್ಯಂತ ಅಸಮಾಧಾನ ಹೊಂದಿದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಂದು ಸಭೆ ಮಾಡಿದ್ರಿ. ಅದರಿಂದ ಕೋರ್ ಕಮಿಟಿಯಲ್ಲಿ ಶೋಭಾ ಕರಂದ್ಲಾಜೆ ಹಾಗೂ ಇನ್ನು ಕೆಲವ್ರನ್ನ ಹೊರಗಿಡೋ ಮಟ್ಟಿಗೆ ಅಷ್ಟೇ ಯಶಸ್ವಿ ಆಯ್ತು ವಿನಃ ನಿಜವಾಗಿಯೂ ಯಾರ್ಯಾರು ಅಸಮಾಧಾನ ಹೊಂದಿದ್ರೋ ಅವ್ರು ಯಾರಿಗೂ ಕೂಡ ಸಮಾಧಾನ ಆಗಿಲ್ಲ. ಈ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಅಸಮಾಧಾನ ಇರೋಂಥ ಅವಕಾಶ ಬಿಡೋದಿಲ್ಲ. ಅಷ್ಟು ಜನಕ್ಕೂ ಕೂಡ ತೃಪ್ತಿ ಆಗೋ ರೀತಿಯಲ್ಲಿ ಸಂಘಟನೆಯನ್ನು ಜೋಡಿಸ್ಕೋತೀವಿ, ಪಾರ್ಟಿ ಕಟ್ತೀವಿ. ನಿಮ್ಮ ಪಕ್ಷದ ಕಾರ್ಯಕರ್ತರು ನಿಜಕ್ಕೂ ಹೇಳ್ತೇನೆ, ಕೈಗೆ ಬಂದಿದ್ದ ತುತ್ತನ್ನು ಕೈಯಿಂದ ಬಿಸಾಗೋದಂತಲ್ಲ ಆ ರೀತಿ ಮಾಡ್ತಾ ಇದ್ದಾರೆ ನಮ್ಮ ನಾಯಕರು ಅಂತಲಿ ಬೇಸರ ಆಗ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿ ಒಂದು ಕಡೆ ವಿರೋಧ ಪಕ್ಷದ ಈಗ ನಿಮ್ಮ ಕಾಂಗ್ರೆಸ್ನ JDSನ ಕಾರ್ಯಕರ್ತರು ಕೇಕೆ ಹೊಡಿತಾ ಇದ್ದಾರೆ ನೀವು ಕಿತ್ತಾಡೋದು ನೋಡಿಬಿಟ್ಟು. ಈ ಕಡೆ ನಿಮ್ಮ ಪಕ್ಷದ ಕಾರ್ಯಕರ್ತರು ತೀವ್ರವಾದ ಅಸಮಾಧಾನ ಹೊಂದಿದ್ದಾರೆ, ಬೇಸರಗೊಂಡಿದ್ದಾರೆ. ಯಾಕಪ್ಪ ಈ ನಮ್ಮ ಲೀಡರ್ಸ್ ಹಿಂಗೆ ಮಾಡ್ತಿದ್ದಾರೆ ಅಂತಲಿ. ಯಾಕಂದರೆ ನಾವು ಕೂಡ ಫೀಲ್ಡಿಗೆ ಹೋಗ್ತೀವಿ, ಅಲ್ಲಿ ನೋಡ್ತೀವಿ, ಅವ್ರು ಆಡಿರೋ ಮಾತನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಶ್ವರಪ್ಪ, ನಾನು ತೀರ್ಮಾನ ತೊಗೊಂಡಿರೋದು ನಾನು ಹೋಗ್ತಿರೋ ದಾಟಿ ಸರಿ ಇದೆ ಅಂತ ಎಲ್ರಿಗೂ ಅನಿಸಿದೆ, ಆ ದಿಕ್ಕಲ್ಲಿ ಹೋಗ್ತಾ ಇದ್ದೀನಿ. ನೀವು ಹೋಗ್ತಿರೋ ದಾರಿ ಸರಿ ಇದೆ ಅನ್ನೋದಾದರೆ ಈಶ್ವರಪ್ಪನವ್ರೆ, ಸಿದ್ದರಾಮಯ್ಯವರು ಅಹಿಂದ ಕಟ್ಟಿದ್ರು, ನೀವು ತೆಗ್ದಾಕ್ಬಿಟ್ರಿ. ಹಂಗಾರೆ ಅಲ್ಪಸಂಖ್ಯಾತರು ನಿಮಗೆ ಬೇಡವೇ ಬೇಡವಾ? ಹಿಂದುಳಿದ ದಲಿತ ಸಾಕು, ಅಲ್ಪಸಂಖ್ಯಾತರ ಸಾಹಸವೇ ಬೇಡ ನಿಮಗೆ ಅನ್ಕೊಂಡು ಹೊರಟಿದ್ದೀರಿ ನೀವು. ಹಾಗಾದರೆ ಸರಿ ಅದು ಅಲ್ಲ. ಕಾಂಗ್ರೆಸ್ಸಿಗೆ ಅಲ್ಪಸಂಖ್ಯಾತರು ಏನೇನು ತೃಪ್ತಿ ಪಡಿಸ್ಬೇಕು ಎಲ್ಲ ತೃಪ್ತಿ ಪಡಿಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಏನು ನಾವು ಕೇಳೋದೇ ಬೇಡ, ಅವರಷ್ಟು ಸುರಿತಾ ಇದ್ದಾರೆ. ಪಾಪ ಅವ್ರಿಗೆ ಇನ್ಯಾಕೆ ನಾವು ಮುಟ್ಟಬೇಕು? ಈಗ ಅಲ್ಪಸಂಖ್ಯಾತರು ಬೇಡವೇ ಬೇಡ ಅನ್ನೋ ಕಾರಣ ಏನು? ನಾನು ಬೇಡ ಅಂದಿಲ್ಲ. ನಾವು ಇವ್ರು ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ಕೊಡಬೇಕು. ಅವ್ರಿಗೆ ಪೂರಾ ಹೊಟ್ಟು ತುಂಬಷ್ಟು ಕೊಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಕೊಡ್ತಿದ್ದಾರೆ ಕಾಂಗ್ರೆಸ್ನವರು. ಅಲ್ಪಸಂಖ್ಯಾತರು ಅಂದ ತಕ್ಷಣ ಅವ್ರ ಉದ್ಧಾರಕ್ಕೆ ನಾವು ಇದ್ದೀವಿ ಅಂತ ತೀರ್ಮಾನ ಮಾಡಿ ಸುರಿತಿರ್ಬೇಕಾದ್ರೆ ಅವ್ರಿಗೆ ಮತ್ತೆ ನಾವು ಅವ್ರ ಅಭಿವೃದ್ಧಿಗೂ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದ್ರಲ್ಲಿ ನಾಟಕ ಆಗುತ್ತೆ. ಅದಕ್ಕೋಸ್ಕರ ಕಾಂಗ್ರೆಸ್ನವ್ರಿಗೋಸ್ಕರ ಅಲ್ಪಸಂಖ್ಯಾತರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ದಲಿತರಿಗೆ ಹಿಂದುಳಿದವರು ಅನ್ಯಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹಿಂದುಳಿದವರಿಗೆ ಅನ್ಯಾಯ ಇವತ್ತು ನಿನ್ನೆಯಿಂದ ಆಗ್ತಿದ್ದಲ್ಲ. ಈಗ ಈ ಹಂತದಲ್ಲಿ ಈಶ್ವರಪ್ಪನವರಿಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ BJPಯಲ್ಲಿ. ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಈಗ ಹಿಂದ ಸಂಘಟನೆ ಕೈ ಹಾಕಿದ್ದಾರೆ. ಒಂದು ತಿಳ್ಕೊಳ್ರಿ, ನನಗೇನು ಕಮ್ಮಿ ಮಾಡಿದೆ ನಮ್ಮ ಪಾರ್ಟಿ? ಯಾಕೆ ಅಂತ ಕೂಡ ಹೇಳ್ತೀನಿ, ಹೇಳಿ. ಶೋಭಾ ಕರಂದ್ಲಾಜೆ ಅವರು BJP ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಅವ್ರನ್ನ ಶಿವಮೊಗ್ಗ ಅವ್ರಿಗೆ ಕೊಟ್ಟಿರುವಂಥ ಉಸ್ತುವಾರಿ ಪೈಕಿ ಶಿವಮೊಗ್ಗನೂ ಒಂದು ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರನ್ನಾಗಿ ಶಿವಮೊಗ್ಗದ ಜಿಲ್ಲಾಧ್ಯಕ್ಷರನ್ನಾಗಿ ರುದ್ರೇಗೌಡರನ್ನು ಮಾಡಿದ್ದಾರೆ. ಹೀಗಿರುವಾಗ ಈಶ್ವರಪ್ಪನವರಿಗೆ ಸಹಜವಾಗಿ ಎಲ್ಲವೂ ತನ್ನ ನಡೆಗೆ ವಿರುದ್ಧವಾಗಿ ಹೋಗ್ತಾ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ. ಯಾರಿಗೂ ಅನಿಸಿದ ಭ್ರಮೆ ಅವರಿಗೆ. ಒಂದು ತಿಳ್ಕೊಳ್ರಿ, ಭಾರತೀಯ ಜನತಾ ಪಾರ್ಟಿ ಮತ್ತೆ ಹೇಳ್ತೀನಿ, ರುದ್ರೇಗೌಡರು ತೀರ್ಮಾನ ಮಾಡ್ದಂಗೆ ಅಲ್ಲ, ಶೋಭಾ ಕರಂದ್ಲಾಜೆ ತೀರ್ಮಾನ ಮಾಡ್ದಂಗೆ ಆಗಲ್ಲ ಈ ಪಾರ್ಟಿ. ಅವರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಎಲ್ಲ ತೀರ್ಮಾನ ಮಾಡ್ತೀವಿನ. ನೀವೇನೋ ಹಿಡನ್ ಅಜೆಂಡಾ ಇಂಥದ್ದು ಅಸ್ತಿತ್ವದ ಪ್ರಶ್ನೆ ಇವೆಲ್ಲ ಹೇಳ್ತಿರಲ್ಲ, ಅದಿಲ್ಲ. ಸ್ಪಷ್ಟ ಮಾಡ್ತಾ ಇದ್ದೀನಿ, ನಮ್ಮಲ್ಲಿ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಚರ್ಚೆ ಮಾಡಿ ಒಟ್ಟಿಗೆ ತೀರ್ಮಾನ ಮಾಡೋಂಥ ಪದ್ಧತಿ ಇದೆ. ನಿಮ್ಮ ತಲೆನಲ್ಲಿ ನಾನಷ್ಟೇ ಅಲ್ಲ, ರೇವಣ್ಣವರು ಕಾಂಗ್ರೆಸ್ ಮುಖಂಡ ರೇವಣ್ಣವರು ಬಹಿರಂಗವಾಗಿ ಕೊಟ್ಟಂತ ಹೇಳಿ ಕಾಂಗ್ರೆಸ್ ಮುಖಂಡರು ಸಾಲು ಪುಂಖಾನುಪುಂಖವಾಗಿ ಆ ಮಾತನ್ನು ಹೇಳಿದ್ರು. ಅವಾಗ ನೀವು ಕೇಳಿಸ್ಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಮುಂದಿನ ವಿಧಾನಸಭಾ ಚುನಾವಣೆಗೆ ಈಶ್ವರಪ್ಪನವರಿಗೆ ಎಲ್ಲೊಂದು ಕಡೆ ಟಿಕೆಟ್ ಕೊಡ್ತಾರೋ ಇಲ್ವೋ ಅನ್ನೋ ಬಗ್ಗೆ ಚರ್ಚೆ ನಡೀತು. ನನಗೆ ಟಿಕೆಟ್ ಕೊಡೋನು ಯಾವನ್ರಿ?
ನನಗೆ ಯಾವನು ಟಿಕೆಟ್ ಕೊಡೋ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅನೇಕರು ಹೇಗೆ ಕಟ್ಟಿ ಬೆಳೆಸಿದಾರೋ ನಾನು ಹಂಗೆ ಕಟ್ಟಿ ಬೆಳೆಸಿದ್ದೇನೆ. ನನಗೆ ಯಾರೋ ಬಂದು ಟಿಕೆಟ್ ಭಿಕ್ಷೆ ರೂಪಲ್ಲಿ ಕೊಡೋಂಥ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿಲಿ ನಾಯಕರಿಗೆ, ಕೆಲಸ ಮಾಡೋರಿಗೆ ತಕ್ಕಂಥ ವ್ಯವಸ್ಥೆಗಳಿರುತ್ತೆ. ನನ್ನ ಟಿಕೆಟಿನ ಪ್ರಶ್ನೆ ಯಾರೂ ತಪ್ಪಿಸೋಕ್ಕೂ ಬರೋದಿಲ್ಲ. ನಾನು ಅಲ್ಲಿಂದ ಕ್ಯಾಂಡಿಡೇಟ್ ಆಗೋನೆ, ಅಲ್ಲಿಂದ ಗೆಲ್ಲೋನೆ, ಮತ್ತು ಮುಂದಿನ ಸರ್ಕಾರದಲ್ಲಿ ಯಡಿಯೂರಪ್ಪನವ್ರ ಕ್ಯಾಬಿನೆಟ್ನಲ್ಲಿ ನಾನು ಇರೋನೆ. ಆದರೆ ಯಾರೋ ತಪ್ಪಿಸ್ತಾರೆ, ಯಾರೋ ಬಿಡ್ತಾರೆ ಅನ್ನೋದನ್ನು ಇದೆಯಲ್ಲ, ಇದನ್ನು ತಲೆಯಿಂದ ತೆಗೆದ. ಹಿಂದೆ ಸಂಘಟನೆ ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಬದ್ಧತೆ. ಈಶ್ವರಪ್ಪನವ್ರು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀರಾ? ಏನು ಹೇಳ್ತೀನಿ ಯಾಕೆ ಅಂತ ನೀವೇ ಕೇಳಬೇಕು, ಯಾಕೆ ಉತ್ತರ ಕೊಡಬೇಕು. ಯಾಕೆ ಅಂತಾನು ಹೇಳ್ಬಿಡ್ತೀನಿ ನಿಮಗೆ. ಮುಖ್ಯವಾಗಿ ಹೇಳಿ. ಬಹಳ ಮುಖ್ಯವಾದ ಪಾಯಿಂಟ್ ಹೇಳಿ, ಬಹಳ ಒಂದು ಹಂತದಲ್ಲಿ ನೀವು ಈಶ್ವರಪ್ಪನವರು ಕೋರ್ ಕಮಿಟಿಯಲ್ಲಿ ಈ ಹಿಂದಾ ಸಂಘಟನೆಯನ್ನ ನಾನು ಕೈ ಬಿಡೋ ಪ್ರಶ್ನೆ ಬಂದರೆ ಸುಮ್ಮನೆ ಸ್ವಲ್ಪ ತಡೀರಿ. ಕೋರ್ ಕಮಿಟಿ ಸುದ್ದಿ ಇಲ್ಲಿ ತರಬೇಡಿ, ನಿಮಗೆ ಸಂಬಂಧ ಇಲ್ಲ. ಕೋರ್ ಕಮಿಟಿ ಚರ್ಚೆ ಆಗಿರೋ ದಯವಿಟ್ಟು ಹೇಳ್ತೀನಿ, ಕೋರ್ ಕಮಿಟಿ ಬಹಳ ಮುಖ್ಯವಾದ ವಿಚಾರ. ನಿಮ್ಗೆ ಯಾರು ಹೇಳಿದ್ರು ಇದನ್ನು ಪೂರ್ಣ ಮಾಡಲಿಕ್ಕೆ ಬೇಡ, ಅವಶ್ಯಕತೆ ಇಲ್ಲ ನಿಮಗೆ. ಕೋರ್ ಕಮಿಟಿ ಇದನ್ನ ಹೇಳಂತ ಅಧಿಕಾರ ನಿಮಗಿಲ್ಲ. ಪ್ರಸ್ತಾಪವನ್ನು ಮಾಡ್ಕೊಳ್ಳಿ. ಬಹಿರಂಗವಾಗಿ ಚರ್ಚೆ ಆಗಿದೆ, ಎಲ್ಲಾಗಿದೆ, ಬೈಟ್ಗಳಿದೆ. ಮಾತಾಡಬೇಡಿ, ನಿಮ್ಮ ಮುಂದೆ ತೋರಿಸಬಲ್ಲೆ. ನಾಟ್ ನೆಸೆಸರಿ. ಅಲ್ಲ, ನೀವು ಬೇಕು ಅಂದ್ರೆ ಕೋರ್ ಕಮಿಟಿ ವಿಚಾರ ಬಹಿರಂಗವಾಗಿ ಚರ್ಚೆ ಆಗಿರೋದು ನೋಡ್ರಿ. ಅದಕ್ಕೆ ನಾನು ಹೇಳ್ತಿರೋದು, ಯಾರೋ ನಾನು ಹೇಳ್ತಿರೋದಲ್ಲ, ನೀವೇ ಹೇಳಿದಿರಿ ಕೋರ್ ಕಮಿಟಿ ವಿಚಾರವನ್ನ. ಶಿವಮೊಗ್ಗದಲ್ಲಿ ಮಾತನಾಡಿದಾಗ ಯಡಿಯೂರಪ್ಪನವರು ಹೇಳಿದ್ದಾರೆ, ಶಿವಮೊಗ್ಗದಲ್ಲಿ ಮಾತನಾಡಿದಾಗ ನಿಮ್ಮದೇ ಪಕ್ಷದ ಹಲವು ಮುಖಂಡರು ಕೇಳ್ತೀರಾ? ತೋರಿಸ್ತೀನಿ. ನೀವು ತೋರಿಸೋ ಅವಶ್ಯಕತೆ ಇಲ್ಲ. ಕೋರ್ ಕಮಿಟಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ನಾನು ತಯಾರಿಲ್ಲ, ದಯವಿಟ್ಟು ಮಾಡಬೇಡಿ. ಅಲ್ಲ, ಬಹಿರಂಗವಾಗಿ ಚರ್ಚೆ ಬೇಡ್ರಿ, ಅದಾಯ್ತಲ್ಲ, ಆಗಿದ್ರೆ ತಪ್ಪದು. ಯಾವ ಕಾರಣಕ್ಕೂ ಕೋರ್ ಕಮಿಟಿ ಇದನ್ನ ನಾನು ನಿಮ್ಮ ಹತ್ರ ಚರ್ಚೆ ಮಾಡಕ್ ತಯಾರಿಲ್ಲ. ಬೇರೆ ಪ್ರಶ್ನೆ ಕೇಳ್ತಿರೋ ಇಲ್ಲ ಈಗ? ಆಯ್ತಲ್ಲ, ಮುಗೀತಿದ್ದು. ಮತ್ತೆ ಪ್ರಶ್ನೆ ಕೇಳಬೇಡಿ ಅದ್ರ ಬಗ್ಗೆ. ಕೋರ್ ಕಮಿಟಿ ಬಗ್ಗೆ ಆಗಿರೋ ತಪ್ಪನ್ನ ತಿದ್ಕೋಬೇಕು. ಅದು ಮತ್ತೆ ರಿಪೀಟ್ ಮಾಡ್ಕೊಂಡು ಹೋಗಂತ ಅವಶ್ಯಕತೆ ಇಲ್ಲ. ತಪ್ಪಾಗಿದೆ ಮಾತಾಡೋದು ಮತ್ತೆ ನೋಡಿ, ನಾನು ಬೇರೆ ಭಾಷೆ ಬಳಸಬೇಕು, ಬೇರೆ ವಿಚಾರ ಮಾತಾಡಿ ಅಂದೆ ನಾನು. ಅದನ್ನ ಹೇಳಲ್ಲ. ಕೋರ್ ಕಮಿಟಿ ಕೋರ್ ಕಮಿಟಿ ವಿಚಾರನ ನೀವು ಬಹಿರಂಗವಾಗಿ ಚರ್ಚೆ ಮಾಡ್ಕೂಡ್ದು. ಮುಗೀತು, ಬಿಟ್ಬಿಡಿ. ಹಿಂದೆ ಆಗಿರೋ ತಪ್ಪು. ಮತ್ತೆ ನಾನು ಬೇರೆ ಭಾಷೆ ಬಿಡಿ ಈಗ ಅಂದೆ, ಮುಗೀತೀಗ. ಬೇಡ, ಕೋರ್ ಕಮಿಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಅಂತಂದರೆ ಮತ್ತೆ ಅದು ಮುಂದುವರ್ಸ್ಕೊಂಡು ಹೋದರೆ ನಂಗೆ ಸಿಟ್ಟು ಬರುತ್ತೆ. ಬೇಡ, ಮುಂದೋಗಿ. ಅದ್ರ ಮಾತಾಡೋಕ್ಕೆ ತಯಾರಿಲ್ಲ. ನಾನು ಮಾತಾಡೋಕ್ಕೆ ತಯಾರಿಲ್ಲ ಅಂದೆ. ಅದೇ ಬೇಕಾ ನಿಮಗೆ? ಅಲ್ಲಲ್ಲ, ಅದೇ ಬೇಕಂತ ಬಿಟ್ಬಿಡಿ. ಮತ್ತೆ ಯಾಕೆ ಚರ್ಚೆ ಮಾಡ್ತೀರಿ? ಕೋರ್ ಕಮಿಟಿ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಇಲ್ಲಿ ತಯಾರಿಲ್ಲ, ಬಿಟ್ಬಿಡಿ. ಅದು ನೀವು ತಯಾರಿಲ್ಲ, ಈಶ್ವರಪ್ಪನವರೇ. ಸುಮ್ಮನೆ ಬಿಡ್ರಿ ಅದನ್ನ. ಮತ್ತೆ ಮುಂದುವರ್ಸ್ಕೊಂಡು ಹೋದ್ರೆ ಬಿಟ್ಟಿದ್ದೀನಿ ಈಶ್ವರಪ್ಪನವರೇ. ಬಿಟ್ಬಿಡಿ, ಬೇರೆ ವಿಚಾರ ಮಾಡಿ. ನಾನು ಹೇಳ್ತೀನಿ, ಆ ವಿಚಾರ ಬಿಟ್ಟಾಯ್ತು. ಬೇರೆ ಬನ್ನಿ. ನೀವು ಎಕ್ಸೈಟ್ ಆಗ್ತಾ ಇದ್ದೀರಾ? ನಾನು ಯಾಕೆ ಎಕ್ಸೈಟ್ ಆಗಲಿ? ನಿಮ್ಮಂತವರಿಂದಾನೇ ಆಗ್ತಾ ಇರೋದು. ಅದು ಬಿಟ್ಟು ಬನ್ನಿ ಈಗ. ಅದು ಬಿಟ್ಟು ಮುಂದಿನ ವಿಚಾರ ಹೋಗ್ತಾ ಇದ್ದೀನಿ. ಮುಂದೆ ಬನ್ನಿ ಈಗ. ಆದ್ರೆ ನಾವು ಇತಿಹಾಸ ನೋಡದೆ ಭವಿಷ್ಯದ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ನಿಮ್ಗೆ ನೆನ್ಪು ಮಾಡಿಕೊಟ್ಟೆ ಅಷ್ಟೇ. ಹೀಗಾಗಿತ್ತು. ನನಗೆ ಕೇಳ್ರಿ, ನನಗೆ ನಿಮ್ಮ ನೆನಪಿನಿಂದ ನನ್ನ ಪಾರ್ಟಿ ಕಟ್ಟ ಅವಶ್ಯಕತೆ ಇಲ್ಲ. ಬೇರೆ ವಿಚಾರ ಮಾತಾಡ್ತೀರಾ, ಮುಗಿಸ್ತೀರೋ? ಅಲ್ಲಲ್ಲ, ಯಾಕಂದ್ರೆ ನೀವು ಬೇಡ, ನೀವು ಮಾತಾಡ್ಲಿಕ್ಕೆ ಸಿದ್ಧ ಇಲ್ಲ ಅಂತ ನೋಡಿ. ಯಾವ್ದು ಮಾತಾಡಬೇಕು ಎಲ್ಲ ಹೇಳಿದ್ದೀನಿ. ಯಾಕಂದ್ರೆ ಕೋರ್ ಕಮಿಟಿ ವಿಚಾರನ ಈಶ್ವರಪ್ಪ ಉತ್ತರ ಅಂತೇಳಿ ಟೈಟ್ಲ್ ಕೊಟ್ಟಿದ್ರಲ್ಲಿ ನೀವು ಹೇಳಿದ್ರೆ ಕೋರ್ ಕಮಿಟಿ ವಿಚಾರ ಬೇಡ ಅಂದ್ಮೇಲೆ ಮತ್ತೆ ಮುಂದುವರಿಸ್ತಿದ್ದೀರಿ. ಬೇಡ ಅಂದ್ ಬಿಟ್ಬಿಡಿ. ಧನ್ಯವಾದಗಳು ಈಶ್ವರಪ್ಪನವರೇ. ಧನ್ಯವಾದ. ಎಸ್, ಇದು ಈಶ್ವರಪ್ಪನವರ ಉತ್ತರ ಅಷ್ಟೇ ಅಲ್ಲ, ಈಶ್ವರಪ್ಪನವರ ಸವಿವರವಾದ ವಿವರಣೆ. ಹಿಂದಾ ಸಂಘಟನೆ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಪ್ರತಿಯೊಂದರ ಬಗ್ಗೆಯೂ ಕೂಡ ಈಶ್ವರಪ್ಪನವರು ಹಲವು ವಿಚಾರಗಳನ್ನ ಮೊಟ್ಟ ಮೊದಲ ಬಾರಿ ಅನ್ನುವ ಹಾಗೆ ಇವತ್ತು ನಮ್ಮ ವೇದಿಕೆಯಲ್ಲಿ ಹೇಳಿದ್ದಾರೆ. ಬಹುಶಃ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಈಶ್ವರಪ್ಪನವರು ಉತ್ತರ ಕೊಟ್ಟಿದ್ದಾರೆ. ಕೋರ್ ಕಮಿಟಿ ವಿಚಾರವನ್ನು ಮಾತ್ರ ಬಿಟ್ಟು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.